ಬಿಜೆಪಿ ಮಾಸ್ಟರ್ ಪ್ಲಾನ್. ಬಿಎಸ್ವೈ ಸಂತೋಷ್ ಧವಳಗಿರಿ ರಣತಂತ್ರ ಹೇಗಿದೆ? ಜೋಡೆತ್ತುಗಳನ್ನ ಅಖಾಡಕ್ಕೆ ಇಳಿಸಿದ್ದೇಕೆ ಚಾಣಕ್ಯ? ಇದುವೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ಬಿಎಸ್ವೈಗೆ ಡಬಲ್ ಸಂತೋಷ. ನಾನು ಚೈತ್ರರಾಜ್. ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಟ್ವಿಸ್ಟ್, ದಿನಕ್ಕೊಂದು ಹೈಡ್ರಾಮಾ ನಡೆಯುತ್ತಲೇ ಇದೆ. ವಿಶ್ವಾಸ ಮತಯಾಚನೆಗೆ ಗುರುವಾರ ಮುಹೂರ್ತ ಫಿಕ್ಸ್ ಆಗಿರೋದು ದೋಸ್ತಿ ಸರ್ಕಾರಕ್ಕೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಕೊಟ್ಟಿದೆ. ಇನ್ನು ಇತ್ತ ಕಡೆ ಬಿಜೆಪಿಯಲ್ಲಿ ಮಹತ್ತರ ಬದಲಾವಣೆ ಆಗಿದೆ. ಈ ಬದಲಾವಣೆಯಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಡಬಲ್ ಸಂತೋಷವಾಗಿದ್ದಾರೆ. ಹಾಗಾದ್ರೆ ಬಿಎಸ್ವೈ ಸಂತೋಷಕ್ಕೆ ಕಾರಣವೇನು ಅನ್ನೋದನ್ನ ತೋರಿಸ್ತೀವಿ, ನೀವೇ ನೋಡಿ. ರಾಷ್ಟ್ರಕ್ಕೆ ಬಿಎಲ್ ಸಂತೋಷ್, ರಾಜ್ಯಕ್ಕೆ ಬಿಎಸ್ವೈ. ಸಂತೋಷ್ ಶೆಟ್ಟಿ ಜಟಾಪಟಿಗೆ ಬ್ರೇಕ್ ಹಾಕಿದ ಆ ನಾಯಕ. ಜಟಾಪಟಿ ಇದು ಬಿಎಸ್ವೈ ಮತ್ತು ಸಂತೋಷ್ ನಡುವಿನ ಜಟಾಪಟಿ. 2006ರ ಸುಮಾರಿಗೆ ಕರ್ನಾಟಕ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿಯಾಗಿ ಆರ್ಎಸ್ಎಸ್ ಪ್ರಚಾರಕ ಬಿಎಲ್ ಸಂತೋಷ್ ನಿಯುಕ್ತಿಗೊಂಡ್ರು. ನೇರ ಹಾಗೂ ನಿಷ್ಠೂರ ನುಡಿಯ ಸಂತೋಷ್ ಮತ್ತು ಯಡಿಯೂರಪ್ಪನವರ ಕೆಮಿಸ್ಟ್ರಿ ಪ್ರಾರಂಭದಲ್ಲಿ ಉತ್ತಮವಾಗಿತ್ತು. ಆದರೆ ಯಡಿಯೂರಪ್ಪನವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿಬಂದ ನಂತರ ಆ ಸ್ನೇಹ ತುಂಡಾಗಿತ್ತು. ರೇಣುಕಾಚಾರ್ಯ, ಜನಾರ್ದನ್ ರೆಡ್ಡಿ, ಬೇಳೂರು ಗೋಪಾಲಕೃಷ್ಣ, ಹರತಾಳು ಹಾಲಪ್ಪ ಇತ್ಯಾದಿ ಮಹನೀಯರ ಕಲ್ಯಾಣ ಕಾರ್ಯಗಳಿಂದಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಅಲ್ಲಿಂದ ಶುರುವಾದ ಒಳಬೇಗುದಿ ಆರಿರಲಿಲ್ಲ. ಈಗ ರಾಜ್ಯ ಬಿಜೆಪಿಯಲ್ಲಿ ಮಿಂಚಿನ ಸಂಚಲನ ಉಂಟಾಗಿದೆ. ಒಂದು ಕಡೆ ಬಿಎಸ್ವೈರನ್ನ ಮುಂದಿನ ದಿನಗಳಲ್ಲಿ ಸೈಡ್ ಲೈನ್ ಮಾಡಿ ಸಂತೋಷ್ ಪಾರುಪತ್ಯ ವಹಿಸ್ತಾರೆ ಅನ್ನೋ ಮಾತುಗಳು ಕೇಳಿಬಂದಿತ್ತು. ಆದ್ರೆ ಭಾನುವಾರ ಬಂದ ಶುಭ ಸುದ್ದಿಯಿಂದ ಬಿಎಸ್ವೈಗೆ ಆನೆ ಬಲ ಬಂದಂತಾಗಿದೆ. ಯಾಕಂದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಸಂತೋಷ್ರನ್ನ ಕರೆತಂದಿದ್ದಾರೆ. ಇದರ ಮೂಲಕ ಬಿಎಸ್ವೈ ರಾಜ್ಯ ರಾಜಕಾರಣದಲ್ಲಿ ಸೇಫ್ ಆಗಿದ್ದಾರೆ. ಬಿಎಸ್ವೈ ಕರ್ನಾಟಕದಲ್ಲಿ ಬಿಜೆಪಿಯನ್ನ ತಳಮಟ್ಟದಿಂದ ಕಟ್ಟಿದ ನಾಯಕ. ಆದರೆ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಡೆದ ಕೆಲವು ಘಟನೆಗಳು ಬಿಎಸ್ವೈಗೆ ಕಳಂಕ ಅಂಟಿಕೊಂಡಿತ್ತು. ಆದ್ರೆ ಅದನ್ನೆಲ್ಲ ಲೆಕ್ಕಿಸದ ಬಿಎಸ್ವೈ ಮತ್ತೆ ಫೀನಿಕ್ಸ್ ಪಕ್ಷಿಯಂತೆ ಎದ್ದು ಬಂದಿದ್ರು. ಮತ್ತೆ ಸಿಎಂ ಆಗೋ ಕನಸುಕೊಂಡಿದ್ರು. ಆದ್ರೆ ಅಲ್ಲಿ ಅಡ್ಡಿಯಾಗ್ತಿದ್ದು ದಟ್ ಈಸ್ ನನ್ ಅದರ್ ದ್ಯಾನ್ ಆರ್ಎಸ್ಎಸ್ ಮುಖಂಡ ಸಂತೋಷ್. ಬಿಜೆಪಿ ನಾಯಕರ ಜೊತೆ ಸಂತೋಷ್ ಅಂಡಮಾನ್ ಪ್ರವಾಸ. ರಾಜ್ಯ ಬಿಜೆಪಿಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು ಈ ಮೀಟಿಂಗ್. ಎಸ್, ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಅಂತ ಲೋಕಸಭಾ ಚುನಾವಣೋತ್ತರ ಸಮೀಕ್ಷೆ ವರದಿ ಪ್ರಕಟವಾದ ಬೆನ್ನಲ್ಲೇ ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ರಹಸ್ಯ ಕಾರ್ಯಾಚರಣೆ ನಡೆಸಿದ್ದಾರೆ ಅಂತ ಕೆಲವು ಊಹಾಪೋಹ ಚರ್ಚೆಗಳಿಗೆ ಕಾರಣವಾಗಿತ್ತು. ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ನೇತೃತ್ವದಲ್ಲಿ 40ಕ್ಕೂ ಹೆಚ್ಚು ಪ್ರಮುಖ ನಾಯಕರು ದ್ವೀಪದಲ್ಲಿ ಬೀಡು ಬಿಟ್ಟಿದ್ರು. ಈ ಮೀಟಿಂಗ್ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈರನ್ನ ಸೈಡ್ ಲೈನ್ ಮಾಡುವ ತಂತ್ರಾನ ಅನ್ನೋ ಊಹಾಪೋಹಗಳು ಹಬ್ಬಿತ್ತು. ತೇಜಸ್ವಿ ಸೂರ್ಯ ಸಂಸದರಾಗುವುದಕ್ಕೆ ಮುಖ್ಯ ಕಾರಣ ಸಂತೋಷ್ ಮಾತಿಗೆ ಹೈಕಮಾಂಡ್ ಕೊಟ್ಟಿತ್ತು ಗ್ರೀನ್ ಸಿಗ್ನಲ್. ಎಸ್, ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಯುವ ನಾಯಕ ತೇಜಸ್ವಿ ಸೂರ್ಯ ಅವರಿಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಟಿಕೆಟ್ ನೀಡುವ ಕಾರ್ಯದಲ್ಲಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಯಶಸ್ವಿಯಾಗಿದ್ದರು. ಕೇಂದ್ರ ಸಚಿವ ಅನಂತ್ ಕುಮಾರ್ ನಿಧನರಾದ ಬಳಿಕ ಈ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರಾಗಬೇಕು ಎನ್ನುವ ವಿಚಾರದ ಬಗ್ಗೆ ರಾಜ್ಯ ನಾಯಕರು ಸಭೆ ನಡೆಸಿ ಅನಂತ್ ಕುಮಾರ್ ಪತ್ನಿ ತೇಜಸ್ವಿನಿ ಅವರಿಗೆ ಟಿಕೆಟ್ ನೀಡಬಹುದು ಎನ್ನುವ ಪ್ರಸ್ತಾಪವನ್ನ ಮುಂದಿಟ್ಟಿತ್ತು. ದೆಹಲಿಯಲ್ಲಿರುವ ಚುನಾವಣಾ ಸಮಿತಿ ಅಭ್ಯರ್ಥಿಗಳ ಆಯ್ಕೆ ಮಾಡುವಾಗ ಬಿಎಲ್ ಸಂತೋಷ್ ಅವರು ಅನುಕಂಪದ ಮೇಲೆ ಟಿಕೆಟ್ ಕೊಟ್ರೆ ಮುಂದಿನ ಕಥೆಯೇನು? ಇನ್ನು ಹಲವು ವರ್ಷ ಪಕ್ಷ ಕಟ್ಟಿ ಬೆಳೆಸುವವರು ಯಾರು ಎಂದು ಹೇಳಿ ತೇಜಸ್ವಿ ಸೂರ್ಯ ಹೆಸರನ್ನ ಪರಿಗಣಿಸಬಹುದು ಅಂತ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಈ ವಿಚಾರ ಕೆಲವು ರಾಜ್ಯ ಬಿಜೆಪಿ ನಾಯಕರ ಕೆಂಗಣ್ಣಿಗೂ ಗುರಿಯಾಗಿತ್ತು. ಬಿಎಲ್ ಸಂತೋಷ್ಗೆ ಹೊಸ ಹುದ್ದೆ ನೀಡಿದ ಇನ್ನೇನಿದ್ರು ರಾಷ್ಟ್ರ ಮತ್ತು ರಾಜ್ಯ ಬಿಜೆಪಿಯಲ್ಲಿ ಜೋಡೆತ್ತುಗಳ ಆಟ. ಎಸ್, 51 ವರ್ಷ ವಯಸ್ಸಿನ ಸಂತೋಷ್ ಅವರು ಬಾಲ್ಯದಿಂದಲೂ ಸಂಘ ಪರಿವಾರದೊಂದಿಗೆ ಒಡನಾಟ ಹೊಂದಿದವರು. ಮೂಲತಃ ಉಡುಪಿ ಜಿಲ್ಲೆಯವರಾದ ಅವರು ಇಂಜಿನಿಯರಿಂಗ್ ಪದವಿಯಲ್ಲಿ ಚಿನ್ನದ ಪದಕ ಪಡೆದ ಪ್ರತಿಭಾವಂತರು. ಸಂಘದ ಪ್ರಚಾರಕರಾಗಿದ್ದ ಅವರನ್ನ 2006ರಲ್ಲಿ ಬಿಜೆಪಿಗೆ ಕರೆತರಲಾಯಿತು. ಅದೇ ವೇಳೆ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಅಲ್ಲಿಂದಾಚೆಗೆ ಪಕ್ಷದ ಸಂಘಟನೆಗೆ ಹೊಸ ಸ್ವರೂಪ ಕೊಡುವ ಜೊತೆಗೆ ಅದನ್ನು ಗಟ್ಟಿಗೊಳಿಸುವಲ್ಲಿ ಸಂತೋಷ್ ಅವರ ಪಾತ್ರ ಮಹತ್ವದಾಗಿತ್ತು. ನಂತರದ ವರ್ಷಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ನಡೆದ ಅನೇಕ ಭಿನ್ನಮತೀಯ ಚಟುವಟಿಕೆಗಳ ಸಂದರ್ಭ ಸಂತೋಷ್ ಅವರ ಹೆಸರು ಬಲವಾಗಿ ಕೇಳಿಬರುತ್ತಿತ್ತು. ಆದರೆ ಸಂತೋಷ್ ಅವರು ಮಾತ್ರ ತಮಗೆ ಪಕ್ಷದ ಸಂಘಟನೆ ಮಾತ್ರ ಮುಖ್ಯವೇ ಹೊರತು ಇತರ ವಿಷಯಗಳಲ್ಲ ಎಂಬಂತೆಯೇ ನಡೆದುಕೊಳ್ತಿದ್ರು. ಯಾವುದೇ ಕಾರಣಕ್ಕೂ ಪಕ್ಷದ ಹಿತಾಸಕ್ತಿಯನ್ನ ಬಿಟ್ಟುಕೊಡ್ತಿರಲಿಲ್ಲ, ರಾಜಿ ಆಗ್ತಿರಲಿಲ್ಲ.
ಅವರ ಈ ನಿಲುವಿನಿಂದಾಗಿ ಅನೇಕರ ಜೊತೆ ಹಗೆತನವನ್ನ ಎದುರಿಸಬೇಕಾಯಿತು. ರಾಜ್ಯ ರಾಜಕಾರಣದಲ್ಲಿ ಪ್ರಸಕ್ತ ನಡೆಯುತ್ತಿರುವ ಹಲವು ಬೆಳವಣಿಗೆಗಳ ಮಧ್ಯೆಯೇ ರಾಜ್ಯದವರೇ ಆಗಿರುವ ಬಿಎಲ್ ಸಂತೋಷ್ ಅವರನ್ನ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿರುವುದು ಸಹಜವಾಗಿಯೇ ಕುತೂಹಲ ಮೂಡಿಸಿದೆ. ಪಕ್ಷ ಮತ್ತು ಸಂಘ ಪರಿವಾರದ ನಡುವೆ ಸೇತುವೆಯಂತೆ ಕೆಲಸ ಮಾಡುವ ಜವಾಬ್ದಾರಿ ಹೊಂದಿರುವ ಹಾಗೂ ರಾಷ್ಟ್ರೀಯ ಬಿಜೆಪಿಯಲ್ಲಿ ಅಧ್ಯಕ್ಷರ ನಂತರದ ಅತ್ಯಂತ ಪ್ರಭಾವಿ ಹುದ್ದೆ ಎಂದೇ ಪರಿಗಣಿಸಲ್ಪಡುವ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಸಂತೋಷ್ ಅವರನ್ನ ತಮ್ಮ ತಂಡದ ಪ್ರಮುಖ ಸದಸ್ಯರನ್ನಾಗಿ ಮಾಡಿಕೊಂಡಿದ್ದಾರೆ. ಇದರ ಮೂಲಕ ರಾಜ್ಯದಲ್ಲಿ ಬಿಎಸ್ವೈ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಬಿಎಲ್ ಸಂತೋಷ್ ಜೋಡೆತ್ತುಗಳಾಗಿ ಮೊದಲಿದ್ದ ವೈಷಮ್ಯಗಳನ್ನೆಲ್ಲ ಮರೆತು ಮುನ್ನಡೆಸುತ್ತಾರೆ ಅನ್ನೋದಕ್ಕೆ ಸ್ಪಷ್ಟ ಸಂದೇಶ ಕೊಟ್ಟಿದೆ ಬಿಎಲ್ ಸಂತೋಷ್ ಬಿಎಸ್ವೈ ಭೇಟಿ. ನೂತನ ಸಿಎಂಗೆ ಶುಭಾಶಯ ಎಂದ ಸಂತೋಷ್, ಬಿಎಸ್ವೈಗೆ ಅಡ್ವಾನ್ಸ್ ವಿಶ್ ಮಾಡಿದ ಸಂತೋಷ್, ನಿಮ್ಮ ಜೊತೆ ನಾನಿರ್ತೇನೆ ಎಂದು ಸಂತೋಷ್ ಅಭಯ. ಎಸ್, ಬಿಎಸ್ವೈ ನಿವಾಸ ಧವಳಗಿರಿಗೆ ಭೇಟಿ ಕೊಟ್ಟ ನೂತನ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಬಿಎಸ್ವೈಗೆ ಅಡ್ವಾನ್ಸ್ ವಿಶ್ ಮಾಡಿದ್ದಾರೆ. ಜೊತೆಗೆ ನೀವು ಸರ್ಕಾರ ರಚನೆ ಮಾಡಿ, ನಿಮ್ಮ ಜೊತೆ ನಾನಿರ್ತೇನೆ, ರಾಷ್ಟ್ರ ಮಟ್ಟದಲ್ಲಿ ಪಕ್ಷ ಸಂಘಟನೆ ಜವಾಬ್ದಾರಿ ಹೊತ್ತಿದ್ದೇನೆ, ರಾಷ್ಟ್ರ ಮಟ್ಟದಿಂದ ಏನೆಲ್ಲ ಬೇಕು ಅದರ ಸಹಾಯ ಮಾಡ್ತೀನಿ, ಒಳ್ಳೆಯ ಆಡಳಿತ ನೀಡಿ, ಜೊತೆಗೆ ಏನೇ ಸಮಸ್ಯೆಗಳು ಎದುರಾದ್ರೂ ನನಗೆ ನೇರವಾಗಿ ಕರೆ ಮಾಡಿ ಮಾತನಾಡಿ ಮತ್ತು ಇತರರು ಹೇಳೋದನ್ನ ನೀವು ಕೇಳಬೇಡಿ ಅಂತ ಹೇಳೋ ಮೂಲಕ ಹಳೆ ವೈಷಮ್ಯಕ್ಕೆ ಬಿಎಲ್ ಸಂತೋಷ್ ತಿಲಾಂಜಲಿ ಇಟ್ಟಿದ್ದಾರೆ. ಎಸ್, ಯಾವಾಗ ಬಿಎಲ್ ಸಂತೋಷ್ ತಮ್ಮ ಎಲ್ಲಾ ಮನಸ್ತಾಪಗಳನ್ನ ಮರೆತು ಬಿಎಸ್ವೈಗೆ ವಿಶ್ ಮಾಡಿದ್ರು, ಬಿಎಸ್ವೈಗೆ ಆನೆ ಬಲವೇ ಸಿಕ್ಕಂತಾಗಿದೆ. ಈ ಹರ್ಷವನ್ನ ಬಿಎಸ್ವೈ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಏನಿತ್ತು? ಒಂದು ಕಡೆ 18 ಅತೃಪ್ತ ಶಾಸಕರು ಸರ್ಕಾರ ಉರುಳಿಸುವುದಕ್ಕೆ ಶಪಥ ಮಾಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯಲ್ಲಿದ್ದ ಮನಸ್ತಾಪಗಳು ದೂರವಾಗಿದೆ. ಸಿಎಂ ಕುಮಾರಸ್ವಾಮಿಗೆ ವಿಶ್ವಾಸ ಮತಯಾಚನೆಗೆ ಡೆಡ್ ಲೈನ್ ಫಿಕ್ಸ್ ಆಗಿದೆ. ಹಾಗಾದ್ರೆ ಮುಂದೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ನಡೆಯುತ್ತೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ನಿರ್ಧಾರದಿಂದ ಬಿಎಸ್ವೈ ಫುಲ್ ಖುಷ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮಾಡಿದ ಮಾಸ್ಟರ್ ಪ್ಲಾನ್ಗೆ ಒಡೆದ ಮನೆಯಂತಿದ್ದ ರಾಜ್ಯ ಬಿಜೆಪಿ ನಾವೆಲ್ಲರೂ ಒಂದೇ ಕುಟುಂಬ, ಒಟ್ಟಿಗೆ ಸಾಗೋಣ ಅನ್ನೋ ನಿರ್ಧಾರಕ್ಕೆ ಬಂದಿದೆ. ರಾಷ್ಟ್ರೀಯ ಬಿಜೆಪಿಯಲ್ಲಿ ಅಧ್ಯಕ್ಷರ ನಂತರದ ಅತ್ಯಂತ ಪ್ರಭಾವಿ ಹುದ್ದೆ ಎಂದೇ ಪರಿಗಣಿಸಲ್ಪಡುವ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಬಿಎಲ್ ಸಂತೋಷ್ರನ್ನ ನೇಮಿಸುವ ಮೂಲಕ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಬಿಜೆಪಿಗೆ ಮತ್ತಷ್ಟು ಬಲ ತುಂಬಿದೆ. ಇತ್ತ ಕಡೆ ದಿನದಿಂದ ದಿನಕ್ಕೆ ದೋಸ್ತಿ ಸರ್ಕಾರಕ್ಕೆ ಕಂಟಕಗಳ ಸರಮಾಲೆಯೇ ಆವರಿಸಿಕೊಳ್ತಿದೆ. ಮುಂಬೈನಲ್ಲಿ ವಾಸ್ತವ್ಯ ಹೂಡಿದ ರೆಬಲ್ ಶಾಸಕರು ಸರ್ಕಾರ ಬೀಳಿಸಲೇಬೇಕು ಅಂತ ಸಾಯಿಬಾಬಾ ಸನ್ನಿಧಾನಕ್ಕೆ ಹೋಗಿ ಶಪಥ ಮಾಡಿದ್ದಾಗಿದೆ. ಜೊತೆಗೆ ಈ ಆಟದಲ್ಲಿ ಎಡವದಿರಲಿ ಅಂತ ವಿಘ್ನೇಶ್ವರನ ಆಶೀರ್ವಾದವೂ ಪಡೆದಿದ್ದಾಗಿದೆ. ಸೋಮವಾರ ನಡೆದ ವಿಧಾನಸಭಾ ಅಧಿವೇಶನದಲ್ಲಿ ಗುರುವಾರ ಶತಾಯಗತಾಯ ವಿಶ್ವಾಸಮತ ಸಾಬೀತುಪಡಿಸಲೇಬೇಕು ಅಂತ ಸ್ಪೀಕರ್ ರಮೇಶ್ ಕುಮಾರ್ ಗಡುವು ನೀಡಿದ್ದಾರೆ. ಇದರಿಂದ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗಿರೋ ದೋಸ್ತಿ ನಾಯಕರು ಒಳಗೊಳಗೆ ಸರ್ಕಾರ ಉಳಿಸೋ ಎಲ್ಲಾ ಲೆಕ್ಕಾಚಾರಗಳನ್ನ ಹಾಕ್ತಿದ್ದಾರೆ. ಇತ್ತ ರಾಮಲಿಂಗ ರೆಡ್ಡಿಯನ್ನ ಮನವೊಲಿಸಿದ್ರು ಮುಂಬೈನಲ್ಲಿರೋ 7 ರಿಂದ 8 ಜನ ರೆಬಲ್ ಶಾಸಕರು ರಾಜೀನಾಮೆ ಹಿಂಪಡೆಯಬೇಕು. ಆದ್ರೆ ಈಗಾಗಲೇ ಪಟ್ಟು ಹಿಡಿದು ಮುಂಬೈನಲ್ಲಿ ಜಾಂಡ ಹೂಡಿರುವ ಅತೃಪ್ತರ ಮನವೊಲಿಕೆ ಅಸಾಧ್ಯ ಅನ್ನೋದು ರಾಜಕೀಯ ಪಂಡಿತರ ಮಾತು. ಆ ಒಂದು ಫೋಟೋದಿಂದ ಬಯಲಾಗಿತ್ತು ಬಿಜೆಪಿಯ ಮಾಸ್ಟರ್ ಪ್ಲಾನ್. ಆಪರೇಷನ್ ಅಲ್ಲ ಅಂದೊಬ್ಬರಿಗೆ ಸಿಕ್ತು ಪ್ರೂಫ್. ಎಸ್, ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರ ಸಾಲು ಸಾಲು ರಾಜೀನಾಮೆಗಳನ್ನ ಕಂಡು ಕೆಲವು ರಾಜಕೀಯ ಮುಖಂಡರು ಇದು ಆಪರೇಷನ್ ಕಮಲದ ಕೈವಾಡ ಅಂತ ಹೇಳಿದ್ರು. ಆದ್ರೆ ಈ ಮಾತಿಗೆ ತಿರುಗೇಟು ಕೊಟ್ಟ ಬಿಜೆಪಿ ನಾಯಕರು ಇದು ಆಪರೇಷನ್ ಕಮಲ ಅಲ್ಲ, ದೋಸ್ತಿ ಸರ್ಕಾರದಲ್ಲಿ ಶಾಸಕರಿಗೆ ಸಿಗಬೇಕಾದ ಮಾನ್ಯತೆ ಸಿಗದಿದ್ದ ಕಾರಣ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡಿದ್ರು. ಆದ್ರೆ ಈಗ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಎಂಟಿಬಿ ನಾಗರಾಜ್ ಮುಂಬೈಗೆ ಜೂಟಾಗಿದ್ದರ ಹಿಂದೆ ಯಡಿಯೂರಪ್ಪ ಪಿಎ ಸಂತೋಷ್ ಕೈವಾಡವಿದೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಇದಕ್ಕೆ ಪೂರಕವಾಗಿ ಸಂತೋಷ್ ಎಂಟಿಬಿ ನಾಗರಾಜ್ ಜೊತೆಗಿರುವ ಫೋಟೋ ವೈರಲ್ ಆಗಿತ್ತು. ಎಂಟಿಬಿ ನಾಗರಾಜ್ ನಾನು ರಾಜೀನಾಮೆಯನ್ನ ವಾಪಸ್ ಪಡಿತೀನಿ ಅಂತ ಮಾಧ್ಯಮಗಳ ಮುಂದೆ ಬಂದು ದೋಸ್ತಿ ನಾಯಕರ ಸಮ್ಮುಖದಲ್ಲಿ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಈ ಹೇಳಿಕೆ ಕೊಟ್ಟ ರಾತ್ರಿಯೇ ನಡೆದಿತ್ತು ನೋಡಿ ಸೀಕ್ರೆಟ್ ಆಪರೇಷನ್. ಸಂತೋಷ್ ಕಾಂಗ್ರೆಸ್ ಹಿರಿಯ ನಾಯಕ ಎಂಟಿಬಿ ನಾಗರಾಜ್ರನ್ನ ಸೇಫ್ ಮಾಡೋದಕ್ಕೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಮುಂಬೈಗೆ ಕರೆದುಕೊಂಡು ಹೋಗಿದ್ದಾರೆ. ಇವರ ಜೊತೆಗೆ ಬಿಜೆಪಿ ನಾಯಕ ಆರ್ ಅಶೋಕ್ ಕೂಡ ಕಾಣಿಸಿಕೊಂಡಿದ್ದು
ಇದು ನಿಜಕ್ಕೂ ಬಿಜೆಪಿ ಆಪರೇಷನ್ ಕಮಲ ನಡೆಸ್ತಿದೆ ಅನ್ನೋ ಅನುಮಾನಕ್ಕೆ ಮತ್ತಷ್ಟು ಪ್ರೂಫ್ ಸಿಕ್ಕಂತಾಗಿದೆ. ಇದರ ಬೆನ್ನಲ್ಲೇ ಮುಂಬೈಗೆ ಬಂದ ತಕ್ಷಣವೇ ಪ್ರೆಸ್ ಮೀಟ್ ಕರೆದ ಎಂಟಿಬಿ ಆರ್ ಅಶೋಕ್ ತಮ್ಮೊಂದಿಗೆ ಬಂದಿಲ್ಲ ಅನ್ನೋದಕ್ಕೆ ಸ್ಪಷ್ಟನೆ ಕೊಟ್ರು. ಅವ್ರು ಏನ್ ಹೇಳಿದ್ರು ನೀವೇ ಕೇಳಿ. ನಮ್ಮ ಜೊತೆಲಿ ಏನು ಬಂದಿಲ್ಲ ಅವರು. ಅವರೇನೋ ಬಂದಿದ್ರೆ ಅವ್ರ ಕೆಲಸ ಗೊತ್ತಿಲ್ಲ. ಆರ್ ಅಶೋಕ್ ಅವರು ನಮ್ಮ ಜೊತೆಯಲ್ಲಿ ಬಂದಿಲ್ಲ. ಯಾರ ಜೊತೆ? ನಮ್ಮ ಜೊತೆಯಲ್ಲಿ ಬಂದಿಲ್ಲ. ನಮ್ಮ ಜೊತೆಯಲ್ಲಿ ಬಂದಿಲ್ಲ. ಬಾಂಬೆಗೆ ಪೊಲಿಟಿಕಲ್ ಲೀಡರ್ಸ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ದಿವಸ ಬರ್ತಾರೆ, ದಿವಸ ಹೋಗ್ತಾರೆ. ಅದರಿಂದ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾವು 12 ಜನನ್ನು ಕೂಡ ಯಾವ ಕಾರಣಕ್ಕೂ ರಾಜೀನಾಮೆಯನ್ನ ವಾಪಸ್ ಪಡಿತಕ್ಕಂಥದ್ದು ಇಲ್ಲ. ಹೀಗೆ ಎಂಟಿಬಿ ಸ್ಪಷ್ಟನೆ ಕೊಟ್ಟಿದ್ರು. ಆದ್ರೆ ದೋಸ್ತಿಗಳು ಮಾತ್ರ ಇದು ಪಕ್ಕಾ ಆಪರೇಷನ್ ಕಮಲ ಅಂತ ಆರೋಪಿಸುತ್ತಿದ್ದಾರೆ. ನಮ್ಮ ಬಿಜೆಪಿ ಫ್ರೆಂಡ್ಸು ಎಲ್ಲರಿಗೂ ಕ್ಯೂ ಮೇಲೆ ಹೂವು ಮುಡುಕ್ತಾ ಇದ್ರು. ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಅವ್ರದ್ದೇ ಇದು ಪಾರ್ಟಿ ಇಂಟರ್ನಲ್ ವಿಚಾರ, ನಾವು ಯಾವುದಕ್ಕೂ ಭಯಕಲ್ಲ, ನಮಗೇನು ಗೊತ್ತಿಲ್ಲ ಅಂತ. ಹೋಟ್ಲ್ ಅರೇಂಜ್ಮೆಂಟು, ಬಾಂಬೆ ಅರೇಂಜ್ಮೆಂಟು, ಡೆಲ್ಲಿ ಅರೇಂಜ್ಮೆಂಟು, ಏರ್ಪೋರ್ಟ್ ಅರೇಂಜ್ಮೆಂಟು, ಫ್ಲೈಟಲ್ಲಿ ಎಲ್ಲ ಬಿಜೆಪಿ ನೋಡಿದ್ರ ನೀವು? ಇದೆಲ್ಲ ಸೇರಿ ಎಲ್ಲ ಆಪರೇಷನ್ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡ ಆರ್ ಅಶೋಕ್ಗೆ ಬಿಜೆಪಿ ಹೈಕಮಾಂಡ್ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಿದೆ. ಈ ವಿಚಾರವಾಗಿ ಬಿಎಸ್ವೈ ಕೂಡ ಗರಂ ಆಗಿದ್ದಾರೆ. ಏರ್ಪೋರ್ಟ್ಗೆ ಹೋಗೋ ಅಗತ್ಯ ಏನಿತ್ತು ಅಂತ ಆರ್ ಅಶೋಕ್ ವಿರುದ್ಧ ಹರಿಹಾಯ್ದಿದ್ದಾರೆ ಅನ್ನೋ ಮಾಹಿತಿ ಇದೆ. ನೋಡಿದ್ರಲ್ಲ, ದೋಸ್ತಿ ನಾಯಕರಿಗೆ ಸರ್ಕಾರ ಉಳಿಸಿಕೊಳ್ಳೋದು ಕಬ್ಬಿಣದ ಕಡಲೆಯಾದ್ರೆ ಬಿಎಸ್ವೈಗೆ ಬಂದಿದ್ದ ಸಂಕಷ್ಟಗಳು ಒಂದೊಂದಾಗೆ ಪರಿಹಾರವಾಗ್ತಿದೆ. ಆದ್ರೆ ಗುರುವಾರದವರೆಗೂ ರಾಜ್ಯ ರಾಜಕೀಯದ ಚದುರಂಗದ ಆಟದಲ್ಲಿ ಯಾರಿಗೆ ಸೋಲು ಯಾರಿಗೆ ಗೆಲುವು ಅನ್ನೋದನ್ನ ಹೇಳೋದು ಕಷ್ಟ ಸಾಧ್ಯ ಅಂತ ಹೇಳ್ತಾ ಇದುವೇ ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.